ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಕಾಂತರಾಜ್ ವರದಿ ಬಗ್ಗೆ ನಿಮಗೆ ಗೊತ್ತದ. ಹಿಂದುಳಿದವ್ರ ಬದಲಾಗ ಅದೇನಾಯಿತು, ನಂತರ ಯಾವ ರೀತಿಯಾಗಿ ವಿರೋಧ ಬಂತು, ಲಿಂಗಾಯತ್ ಮತ್ತು ಒಕ್ಕಲಿಗರಿಂದ ಯಾವ ರೀತಿಯಾಗಿ ಮೂರಿಗೆ ಸೇರಿತು ನಿಮಗೆಲ್ಲ ಗೊತ್ತದ. ಈಗ ಹೊಸದಾಗಿ ಸಮೀಕ್ಷೆ ಮಾಡಿಸ್ಬೇಕು ಅಂತೇಳಿ ಹೊರಟಿದ್ದಾರೆ ಸಿದ್ದರಾಮಯ್ಯ, ನಿಮಗೂ ಗೊತ್ತದ. ಅದು ಅನಿವಾರ್ಯ ಅನ್ನೋದು ಇವತ್ತು ಹೇಗೆ ಕಾನೂನು ಅನಿವಾರ್ಯ, ಯಾರು ಎಷ್ಟಿದ್ರೆ ಅಷ್ಟು ಕೊಡಬೇಕು ಅನ್ನೋಂಥದ್ದು. ಅದು ಸೈಂಟಿಫಿಕ್ ಅಲ್ಲ, ನಮ್ಮ ಮನೆಗೆ ಬಂದಿಲ್ಲ ನಿಮ್ಮ ಮನೆಗೆ ಬಂದಿಲ್ಲ ಅನ್ನೋದು ವಾದ ಮಾಡಿದರು. ಸರಿ ಅಂತ ಮತ್ತೊಮ್ಮೆ ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಈಗ ವಿರೋಧ ಸಣ್ಣಗೆ ಶುರು ಮಾಡ್ತಾ ಇದ್ದಾರೆ. ನಮ್ಮ ಆರ್ ಅಶೋಕ ಒಕ್ಕಲಿಗ ಲೀಡರು BJP. ಮತ್ತು ಮೊದಲಿನ ಒಂದು ಮಾತು ನಾವು ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ನಲ್ಲೂ ಮತ್ತು BJPಯಲ್ಲೂ ಸ್ವಲ್ಪ ಮೇಲ್ಜಾತಿ ಜನ ಆದಷ್ಟು ಈ ಮೀಸಲಾತಿಯನ್ನು ದೂರ ಸರಿಸಬೇಕು ಅಂತೇಳಿ. ನಿಜವಾಗಿ ತೆಗೆದು ಹಾಕಬೇಕು ಅದನ್ನು ಮೀಸಲಾತಿ, ಯಾರೂ ಬೇಡ ಅನ್ನೋದಿಲ್ಲ. ಯಾಕೆ ಮಾಡಿದರು ಅನ್ನೋದು ಎಲ್ಲರಿಗೂ ಗೊತ್ತದ. ಮೂಲತಃ ಈ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ಮಾಡಿದ್ದಾರೆ ಅದನ್ನು ಮೀಸಲಾತಿ. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಅಸ್ಪೃಶ್ಯರಿಗೆ ಮಾತ್ರ, ಯಾರು ಮುಟ್ಟುವುದಿಲ್ಲ ಅವರು ಅಂಥವ್ರಿಗೆ ಮಾತ್ರ ನೀವು ಒಂದು ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಬದುಕೋದಕ್ಕಂತ ಹೇಳಿದ್ರು ವಿನ ಜಾತಿ ಹೆಸರು ಕೊಡ್ರಿ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಯಾಕೆಂದರೆ ಅದು ನಂತರದ ನಮ್ಗೆ ಹೆಂಗೆ ಬೇಕು ಹಂಗೆ ಅರ್ಥ ಮಾಡಿಕೊಂಡು ನಾವು ಅದನ್ನು ದಿಶಾಬಲ್ ಮಾಡಿಬಿಟ್ಟಿವಿ ಎಲ್ಲ ಕೂಡ. ಈಗ ಅದೇ ಇವತ್ತು ಅದು ತೆಗೆದು ಹಾಕಬೇಕು ಅಂತ ಅಂತಾರೆ. ತೆಗೆದು ಹಾಕ್ರಿ, ಆದ್ರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಹೇಳ್ತೀನಿಲ್ಲ. ಮತ್ತು ಇದು ಮೀಸಲಾತಿ ಯಾರು ಉದ್ಯೋಗ ಕೊಡೋದು ಇಲ್ಲ ಗೊತ್ತದ್ರಿ. ಕೆಲವರಿಗೆ ಅದ್ರಾಗ ಮತ್ತೆ ಈಗ ನೋಡ್ರಿ